100 ಜನರಲ್ಲಿ ಒಬ್ಳಾಗ್ಬೇಕು ಅಂತ ಇಷ್ಟ ಐತೆ ಹೊರತು 100ರಲ್ಲಿ ಒಬ್ಳಾಗ್ಬೇಕು ಅಂತ ಇಷ್ಟ ಐತೆ. ನಿನ್ನೆಯಿಂದ ಅವ್ರ ಹತ್ರ ನೆನೆಸ್ಕೊಂಡು ನನಗೂ ತುಂಬಾ ಬೇಜಾರಾಗಿದೆ. ಬಾ ಕಷ್ಟಗಳನ್ನ ಹೇಗೆ ನಿಭಾಯಿಸಿದ್ರಿ? ನಮ್ಮ ತಾಯಿ SSLC ಕಡೆ ಪಾಠ ಮಾಡ್ಕೊಂಡು ಸಂಕೀರ್ತನ ಅನ್ನುವಂತ ಸಿನಿಮಾ ಕೂಡ ಇವರ ಪ್ರೊಡಕ್ಷನ್ ಹೌಸ್ ಮೂಲಕ ಬರ್ತಾ ಇದೆ. ಸಂಕೀರ್ತನ ಸೊ ಇದ್ರ ಬಗ್ಗೆ ಅಮ್ಮನಲ್ಲೇ ಕೇಳೋಣ. ತೆರೆಮರೆಯ ಶ್ರಮ ಕಲಾವಿದೆ ಅಂತ ಅನ್ಸುವುದು ನಿಮಗೆ ಇಷ್ಟ ಆಗುತ್ತಾ ಅಥವಾ ಒಬ್ಬ ಉದ್ಯಮಿ? ಅವಾಗ್ಲೇ ನಾನು ಈ ಸಾಫಲ್ಯ ಸಂಸ್ಥೆನ ಹುಟ್ಟಾಕಿದ್ದು. ಇಂಥ ಒಂದು ಪಾತ್ರ ನಂಗೆ ಇನ್ನ ಸಿಕ್ಕಿಲ್ಲ ಅನ್ನುವಂಥದ್ದು ಇದೆಯಾ? ಹೀರೋಯಿನ್ ನಲ್ಲಿ ಸ್ಕ್ರೀನಿಂಗ್ ಆಗಿರ್ಬೋದು, ನಟನೆ ಆಗಿರ್ಬೋದು, ನಿಮ್ಮನ್ನ ಹೇಗೆ ಅನ್ಕೊಂತು ಅಂತ? ಕನ್ನಡಿ ಕೊಟ್ಟಿದ್ದಾರೆ. ನನಗೆ ಕನ್ನಡಿ ಬೇಡ, ಕ್ಯೂಟೆಕ್ಸ್ ಬೇಕು ಅಂತ ಹೇಳಿದ್ದೀನಿ. ಸೀತಾರಾಮ ಅನ್ನುವಂತ ಸೀರಿಯಲ್ ಇಷ್ಟು ಜನಪ್ರಿಯ ಆದೆ ಅಂದ್ರೆ 38 ವರ್ಷದಿಂದ ಸಾಧಿಸ್ತಾ ಇರೋದು. ನೆಚ್ಚಿನ ವೃತ್ತಿ ವಸ್ತ್ರ ವಿನ್ಯಾಸ ಆಗಿರ್ಬೋದ? ಟೈಲರಿಂಗ್ ಅಷ್ಟು ಸುಲಭನೂ ಅಲ್ಲ, ಅದಕ್ಕೆ ತುಂಬಾ ಮ್ಯಾಥಮೆಟಿಕಲ್ ತಲೆ ಬೇಕು. ಬದುಕಿದೇನು ಹಾಡು ಬರ್ತಾ ಇತ್ತು ರೇಡಿಯೋದಲ್ಲಿ. ಸಾಫಲ್ಯ ಎನಗಾಯಿತು ಅಂತ ಬಂತು ನೋಡಿ, ಸಡನ್ ಆಗಿ ಎದ್ದು ಕೂತ್ಕೊಂಡ್ಬಿಟ್ಟೆ ನಾನು. ಒಂದ್ ಸಿನಿಮಾದಲ್ಲಾಗ್ಲಿ ಒಂದ್ ಇದ್ರಲ್ಲಾಗ್ಲಿ ಗಂಡ ಸತ್ತ ಅಂದ ತಕ್ಷಣ ಒಂದ್ ಟೈಲರಿಂಗ್ ಮಿಷನ್ ತೋರಿಸ್ಬಿಡ್ತಾರೆ. ತಂದೆ ಪ್ರೀತಿ ಎಲ್ಲೋ ಮಿಸ್ ಆಗಿರೋದು ಅಥವಾ ಎಲ್ಲೋ ಆ ಅಳುಕು? ನಮ್ ತಂದೆನೂ ದೊಡ್ಡ ಪೋಸ್ಟಲ್ಲೇ ಇದು ವೆಟರ್ನರಿ ಡೈರೆಕ್ಟರ್ ಆಗಿದ್ರು. ಮೇಡಮ್ ನ ಬಗ್ಗೆ ಒಂದು ಹೇಳಲೇಬೇಕು. ಮ್ಯಾಮ್ ಇಸ್ ಅ ವೆರಿ ಗುಡ್ ರೈಟರ್. ತುಂಬಾ ಸ್ಪಷ್ಟ ಕನ್ನಡ, ಇವಾಗಿನ ತರ ಕಾಕಾ ಕೀಗೆ ಎಲ್ಲ.